ಎಲ್ಲರೂ ಸಚಿವರಾಗಬೇಕು ಅನ್ನೋದು ಸಹಜ. ಸಚಿವಾಕಾಂಕ್ಷಿಗಳು ದೆಹಲಿಗೆ ಹೋಗಿದ್ದು ನಿಜ. ಸ್ವಾಭಾವಿಕವಾಗಿ ಹತಾಶರಾಗೋದು ಸಹಜ. ನನ್ನ ಸ್ನೇಹಿತರಿಗೆ ನಾನು ಮನವರಿಕೆ ಮಾಡ್ತೀನಿ. ಸಿಎಂ ಡಿಕೆಶಿ ಭೇಟಿ ಬಳಿಕ ಶಿವಲಿಂಗೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೆಂಗಿರುತ್ತೆ ನೋಡಿ ರಾಜಕಾರಣ. ಇದೇ ಶಿವಲಿಂಗೇಗೌಡರು ಕಳೆದ ಬಾರಿ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಅವಕಾಶ ಸಿಗದೇ ಇದ್ದಾಗ ರೊಚ್ಚಿಗೆದ್ದು ಬಿಟ್ಟಿದ್ರು. ಈಗ ಅವರಿಗೆ ಸಿಕ್ಕಿದೆ, ಬೇರೆಯವರಿಗೆ ಬುದ್ಧಿ ಹೇಳ್ತಾ ಇದ್ದಾರೆ. ಶಿವಲಿಂಗೇಗೌಡರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಂದೆ ಹೊಸಬರಿಗೆ ಅವಕಾಶ ನೀಡಿ ಅಂತ ಹೇಳ್ತೀನಿ. ಜನರ ಬಳಿ ಹೋಗಿ ಸಮಸ್ಯೆ ಆಲಿಸುವ ಟಾಸ್ಕ್ ಕೊಟ್ಟಿದ್ದಾರೆ. ಬರ ಪರಿಹಾರ ನೀಡುವ ವಿಚಾರದಲ್ಲಿ ಹೋರಾಟ ಮಾಡ್ತೀವಿ ಅಂತ ವಿಧಾನಸೌಧದಲ್ಲಿ ನೂತನ ಸಚಿವ ಶಿವಲಿಂಗೇಗೌಡರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಗಬೇಕು ಅಂತ ಬಯಸೋದು ಅದು ರಾಜಕೀಯ ಧರ್ಮ. ಆದರೆ ಎಲ್ಲರಿಗೂ ಕೊಡಕ್ಕೆ ಸಾಧ್ಯ ಆಗಲ್ಲ. 34ನೇ ಸಚಿವರು ಕೊಡಬೇಕು. ಅದರಲ್ಲಿ 20 ಜನ 14 ಜನ ಕೊಟ್ಟಿದ್ರು, ಇನ್ನು 20 ಜನ ಕೊಡಬೇಕಾಯ್ತು. ನಾವು 45 ಜನ ಭಾಳ ಹೋರಾಟ, ಡೆಲ್ಲಿವರೆಗೆ ಎಲ್ಲ ನಾನು ನೋಡಿದ್ವಲ್ಲ, 15-20 ದಿವಸ ಭಾಳ ಹೋರಾಟ ಮಾಡಿದೆ 2 ತಿಂಗಳು. ಆದರೆ ಅಂತಿಮವಾಗಿ ಎಲ್ಲ ಲೆಕ್ಕಾಚಾರ ಮಾಡಿ, ಜಿಲ್ಲಾ ಲೆಕ್ಕಾಚಾರ, ಜಾತಿ ಲೆಕ್ಕಾಚಾರ ಪ್ರತಿಯೊಂದನ್ನು ಮಾಡಿ ಕೊಟ್ಟಿದ್ದಾರೆ. ಇದು ಎಲ್ಲರಿಗೂ ಕೊಡಲಿಕ್ಕೆ ಸಾಧ್ಯ ಆಗಲ್ಲ. ಹಿಂದಿತ್ತದು JH ಪಟೇಲ್ರ ಗೌರ್ಮೆಂಟ್ 64 ಜನ ಮಂತ್ರಿಗಳು ಮಾಡಿದರು. ಆವಾಗ ರಿಸ್ಟ್ರಿಕ್ಷನ್ ಇರಲಿಲ್ಲ. ಈಗ ರಿಸ್ಟ್ರಿಕ್ಷನ್ ಬಂದಿದೆ. 34 ಜನದಲ್ಲಿ ಮಾಡೋಂಗಿಲ್ಲ, ಅದರಿಂದ ಮಾಡೋಕ್ಕಾಗಿಲ್ಲ. ಭಾಳ ಜನ ಸ್ವಾಭಾವಿಕವಾಗೇ ಹತಾಶರಾಗ್ತಕ್ಕಂಥದ್ದು, ಅವರ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ತಕ್ಕಂಥದ್ದು ಸ್ವಾಭಾವಿಕ. ಅವ್ರಿಗೆಲ್ಲ ನಾನು ಪ್ರಾರ್ಥನೆ ಮಾಡ್ತೀನಿ. ಅಲ್ಲೆಲ್ಲ ನಾನು ನನ್ನ ಸ್ನೇಹಿತರು ಯಾರು ಇರ್ತಾರೆ ಅವ್ರಿಗೆ ಮನವರಿಕೆ ಮಾಡ್ತೀನಿ. ಹಿಂಗಿರುತ್ತಪ್ಪ, ನಾವು ಎಲ್ಲ ಹೋದ ಸಾರಿ ಹಂಗೆ ಅಂದ್ಕೊಂಡಿದ್ದು. ಮುಂದೆ ಕಾಯೋಣ. ಇಷ್ಟಕ್ಕೆ ರಾಜಕಾರಣ ಮುಗಿಲಿಲ್ಲ. ಮುಂದೆ ನಾವೆಲ್ಲ ಒಟ್ಟಾಗಿ ಪಕ್ಷ ಕಟ್ಟಿ 28ಕ್ಕೆ ಮತ್ತೆ ಸರ್ಕಾರ ತಂದು ಈಗ ಆಗಿರೋರು ಯಾರಿದ್ದಾರೆ ಅವ್ರನ್ನೆಲ್ಲ ಬಿಟ್ಟು ಮುಂದಕ್ಕೆ ಹೊಸಬ್ರಿಗೆ ಕೊಡೋವಂಥ ಒಂದು ನಿರ್ಣಯನ ಪಾರ್ಟಿ ತೆಗೆದುಕೊಂಡು ಹೋಗೋಣ, ಒಟ್ಟಿಗೆ ಹೋಗೋಣ, ಪಾರ್ಟಿ ಕಟ್ಟೋಣ ಅಂತಕ್ಕಂಥದ್ದನ್ನು ಅವರಲ್ಲಿ ನಾನು ಮನವಿ ಮಾಡ್ತೀನಿ. ಎಲ್ಲರೂ ಸಚಿವರಾಗಬೇಕು ಅಂತ ಬಯಸೋದು ಅದು ರಾಜಕೀಯ ಧರ್ಮ. ಆದರೆ ಎಲ್ಲರಿಗೂ ಕೊಡಕ್ಕೆ ಸಾಧ್ಯ ಆಗಲ್ಲ.